ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಿಕೇಶ್ ಕೊಠಾರಿ. ಸದ್ಯಕ್ಕೆ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರೋದು HD ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿರುವ ಅತ್ಯಂತ ಗಂಭೀರ ಸ್ವರೂಪದ ಕೇಸ್ಗಳು. ಇದೀಗ ಶಾಸಕ HD ರೇವಣ್ಣ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರು ಬಂಧನಕ್ಕೆ ಒಳಪಡ್ತಾರಾ ಅನ್ನೋ ಅನುಮಾನ. KR ನಗರ ಠಾಣೆಯಲ್ಲಿ HD ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿದೆ. SITಗೆ KR ನಗರದ ಕಿಡ್ನಾಪ್ ಕೇಸನ್ನು ವರ್ಗಾವಣೆ ಮಾಡಲಾಗಿದೆ. ಯಾವ ಕ್ಷಣದಲ್ಲಾದರೂ ಕೂಡ ರೇವಣ್ಣ ಬಂಧನವಾಗುವ ಸಾಧ್ಯತೆ ಇದೆ. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಬಂಧನಕ್ಕೆ ಒಳಗಾಗ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. KR ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸ್, ತಾಯಿ ನಾಪತ್ತೆಯಾಗಿದ್ದಾರೆ, ಅವರನ್ನ ಅಪಹರಣ ಮಾಡಲಾಗಿದೆ ಅಂತ ಹೇಳಿ ಏನು ಸಂತ್ರಸ್ತೆಯ ಪುತ್ರ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. SIT ಬಂಧನವನ್ನ ತಪ್ಪಿಸಿಕೊಳ್ಳೋಕೆ ರೇವಣ್ಣ ಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನ್ಯಾಯಾಲಯದ ಮುಂದೆ ಸಲ್ಲಿಕೆ ಮಾಡ್ತಲೇ ಇದ್ದಾರೆ. ರೇವಣ್ಣ ಪರ ವಕೀಲರು, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆ. KR ನಗರ ಠಾಣಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನೀಡುವಂತೆ ಕೋರಿ, ನಿರೀಕ್ಷಣಾ ಜಾಮೀನು ನೀಡುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ HD ರೇವಣ್ಣ. ಮೂರು ಪ್ರಕರಣಗಳು ಒಟ್ಟು ತಂದೆ ಹಾಗೆ ಮಗನ ವಿರುದ್ಧವಾಗಿ ದಾಖಲಾಗಿರೋದು ತಲಾ ಎರಡೆರಡರಂತೆ. ಸದ್ಯಕ್ಕೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಕೇಸ್ SITಗೆ ವರ್ಗಾವಣೆ ಆಗಿದೆ. ಇದರಲ್ಲಿ ಬಂಧನಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದಾರೆ HD ರೇವಣ್ಣ. ಬಂಧನಕ್ಕೆ ಒಳಗಾಗ್ತಾರಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ರಂಜತ್ ಹಾಗೆ ಮಹದೇಶ್ ನೇರ ಸಂಪರ್ಕದಲ್ಲಿ. ಮೊದಲನೇದಾಗಿ ಮಹದೇಶ್, ನಿರೀಕ್ಷಣಾ ಜಾಮೀನು ಅರ್ಜಿ ಮತ್ತೆ ಸಲ್ಲಿಕೆ ಮಾಡ್ತಾ ಇರೋದು, ಆದರೆ ಬಂಧನದ ಭೀತಿ ಮುಂದುವರೆದಿದೆ. ಏನಾಗಬಹುದು ಈ ಪ್ರಕರಣದಲ್ಲಿ ರೇವಣ್ಣ ಅವರ ಭವಿಷ್ಯ? ಸ್ಮಿತಾ, ಈಗಾಗಲೇ ಒಬ್ಬ ವ್ಯಕ್ತಿ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾನಂದ್ರೆ ಅದು ಖಚಿತವಾಗಿ ಬಂಧನವಾಗುವಂತಹ ಭೀತಿ ಇರೋ ಕಾರಣದಿಂದಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕುವಂಥ ಕೆಲಸನ ಮಾಡ್ತಾರೆ. ಈಗಾಗಲೇ HD ರೇವಣ್ಣ ಅವರು ಈ ಮುಂಚೆ ಅಂದರೆ ಒಳನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸೆಷನ್ ಕೋರ್ಟ್ಗೆ ಹಾಕಿದ್ರು. ಆದರೆ ಆ ಕೇಸ್ ಅಷ್ಟೊಂದು ಗಂಭೀರವಾದಂತಹ ಸೆಕ್ಷನ್ ಇರುವಂಥ ಕೇಸ್ ಆಗಿರಲಿಲ್ಲ. ಅಂದರೆ ಬೇಲ್ ಸಿಗಬಹುದಾದಂಥ ಕೇಸ್ಗಳಾಗಿತ್ತು. ಅದಕ್ಕೂ ಕೂಡ ಅವರು ಬಂಧನದ ಭೀತಿಯಿಂದ ಅರ್ಜಿಯನ್ನು ಸಲ್ಲಿಸಿದ್ರು. ಯಾವಾಗ ಅದು ಸೀರಿಯಸ್ ಕೇಸಲ್ಲ, ಅಂದರೆ ಸೆಕ್ಷನ್ಗಳು ಅಷ್ಟು ಸೀರಿಯಸ್ ಆಗಿ ಇಲ್ಲ ಅನ್ನೋಂಥದ್ದು ಗೊತ್ತಾಯಿತು, ಅದಾದಮೇಲೆ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದ ಮೇಲೆ ಆ ಅರ್ಜಿಯನ್ನು ಅವರು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಈ ಬೆನ್ನಲ್ಲೇ ಅವರ ವಿರುದ್ಧ ಮತ್ತೊಂದು ಕೇಸ್ ಕೂಡ ದಾಖಲಾಗಿತ್ತು. ಅದು ಕೂಡ ಕಿಡ್ನಾಪ್ ಕೇಸ್. ಮೈಸೂರಿನ KR ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ. ಸಂತ್ರಸ್ತೆಯ ಮಗ ಇನ್ನೂ ಕೂಡ ನನ್ನ ತಾಯಿ ಮನೆಗೆ ಬಂದಿಲ್ಲ, ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ನೇರವಾಗಿ HD ರೇವಣ್ಣ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿ ಈಗಾಗಲೇ FIR ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲ ಕೇಸ್ಗಳು ಕೂಡ ಅಂದರೆ ಒಟ್ಟು 2 ಕೇಸ್ಗಳಲ್ಲಿ HD ರೇವಣ್ಣ ಅವರ ಹೆಸರು ಕೇಳಿ ಬಂದಿದೆ. ಅದರಲ್ಲಿ ಒಂದು ಕೇಸ್ನಲ್ಲಿ A1 ಆರೋಪಿ ಆಗಿದ್ರೆ, ಇನ್ನೊಂದು ಕೇಸ್ನಲ್ಲೂ ಕೂಡ ಇವರು ಕೂಡ A1 ಆಗಿದ್ದಾರೆ. ಒಟ್ಟಲ್ಲಿ ಈ ಒಂದು ಕೇಸ್ನಲ್ಲಿ ಇವರಿಗೆ ಸಾಕಷ್ಟು ಕಂಟಕಿದೆ. ಯಾಕಂದರೆ ಈಗಾಗಲೇ ಕಿಡ್ನಾಪ್ ಕೇಸ್ ಇದು ಸೀರಿಯಸ್ ಕೇಸ್ ಆಗುತ್ತೆ, ನಾನ್ ಬೇಲಬಲ್ ಅಂತ ಕೇಸ್ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ ನಾರ್ಮಲ್ ಆಗಿ ಫಸ್ಟ್ ಪೊಲೀಸರು ಅರೆಸ್ಟ್ ಮಾಡಬೇಕು, ಅದಾದಮೇಲೆ ವಿಚಾರಣೆ ಆಗುತ್ತೆ, ಆವಾಗ ಬೇಲ್ಗೆ ಅರ್ಜಿ ಹಾಕಬೇಕು. ಈ ರೀತಿಯಾದಂಥ ಒಂದಷ್ಟು ಪ್ರೊಸೀಜರ್ ನಡೆಯುತ್ತೆ. ಹೀಗಾಗಿ ಬಂಧನ ಮಾಡುವಂಥದ್ದು ಇಲ್ಲಿ ಬಹುತೇಕ ಖಚಿತ ಇರೋದ್ರಿಂದ ಬಂಧನದ ಭೀತಿಯಿಂದ ಈಗ ಮತ್ತೊಂದು ಅರ್ಜಿಯನ್ನು HD ರೇವಣ್ಣ ಅವರು ಸೆಷನ್ ಕೋರ್ಟ್ಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ಕೂಡ ನಡೆಸೋದಕ್ಕೆ ಒಂದಷ್ಟು